ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ರೆಡಿಯಾಗಿ ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮನೆದು, ನಮ್ಮ ದೊಡ್ಡಮ್ಮನ ಮಗಳದು, ಹಾಸನ ಹತ್ರ ಇರೋದು. ನಮ್ಮ ಕಾರಲ್ಲಿ ಹೋಗ್ತಾ ಇರೋದು ನಮ್ಮ ಅಕ್ಕ, ನಮ್ಮ ಆಂಟಿ, ನಮ್ಮ ಅಣ್ಣನ ಮಕ್ಕಳಿಬ್ರು, ನಾನು, ನಮ್ಮ ಯಜಮಾನ್ರು, ನಮ್ಮ ಪಾಪು. ಸಂಜೆ ಒಂದು 5 ಗಂಟೆ ಆಗಿತ್ತು ನಾವು ಹೋದಾಗ. ಇವರೇ ನಮ್ಮ ಅಕ್ಕ, ಇವ್ರ ಮನೆದೇ ಗೃಹ ಪ್ರವೇಶ. ನಾವು ಹೋದ್ವಿ, ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಮನೆಗೆ ಫಸ್ಟ್ ಮನೆ ದೇವರು ಫೋಟೋ ತಗೊಂಬಂದು ಇಡ್ತಾ ಇದ್ದಾರೆ. ಪುರೋಹಿತರು ಕೂಡ ಅವಾಗಲೇ ಬಂದಿದ್ರು. ನೈಟ್ ವ್ಲಾಗ್ ಮಾತ್ರ ತೋರಿಸ್ತೀನಿ, ನೈಟ್ ಪೂಜೆ ಯಾವ ಥರ ಇತ್ತು ಅಂತ ಮಾತ್ರ. ಮಾರ್ನಿಂಗ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇ ಮಾಡ್ತೀನಿ. ಇವರು ನಮ್ಮ ಅಕ್ಕ ಅವ್ರ ನಾದಿನಿ, ಕಳಶ ತೊಗೊಂಬಂದು ಇಡ್ತಾ ಇದ್ದಾರೆ ಪೂಜೆಗೆ. ಮನೆ ದೇವ್ರನ್ನ ಕೂಡ ಕರೆಸಿದ್ರು ಅವರು. ಸಂಜೆ ಮನೆ ದೇವ್ರನ್ನ ಕರೆಸಿದ್ರು. ಇವ್ರ ಕಡೆ ಯಾವ ಥರ ಶಾಸ್ತ್ರ ಇರುತ್ತೆ ಅಂತ ನೋಡಿ. ದೇವ್ರನ್ನ ಒತ್ತಿರೋರು ಇಲ್ಲಿ ನಮ್ಮ ಅಣ್ಣ, ಇವ್ರು ನಮ್ಮ ಯಜಮಾನ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೈಟು ನವಗ್ರಹ ಪೂಜೆ ಮತ್ತು ಹೋಮಗಳಿದ್ವು. ಮನೆ ದೇವ್ರನ್ನ ಕರೆಸಿರೋದ್ರಿಂದ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಮಾಡಿರಲಿಲ್ಲ. ಸಂಜೆ ಆಗ್ತಾ ಇತ್ತು, ಅಲ್ಲೇ ದೇವ್ರನ್ನ ಕರೆಸಿದ್ರು, ದೇವ್ರು ಬಂದಿತ್ತು. ಎಲ್ಲರೂ ಇಲ್ಲಿ ರೆಡಿಯಾಗಿ ನಿಂತಿದ್ದೀವಿ. ದೇವ್ರನ್ನ ಸ್ವಾಗತ ಮಾಡೋಕ್ಕೋಸ್ಕರ ಈ ಥರ ಕುಣಿತ ಮಾಡ್ತಾರೆ. ಇದನ್ನು ಏನಂತ ಕರೀತಾರೆ ಅಂತ ನಮಗೆ ಗೊತ್ತಿಲ್ಲ. ನನ್ನ ಮಗ ನೋಡಿ ಎಷ್ಟು ಎದ್ರುಕೊಂಡು ನಿಂತಿದ್ದಾನೆ ಅವ್ರನ್ನ ನೋಡಿ. ಈ ಥರದ್ದೊಂದು ಮುಖವಾಡ ಹಾಕ್ಕೊಂಡು ವಾಲ್ಗ ಬಡಿತಾರೆ. ಆ ವಾಲ್ಗ ಸೌಂಡಿಗೆ ಅವರು ಈ ಥರ ಡ್ಯಾನ್ಸ್ ಮಾಡ್ತಾರೆ. ಇದು ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇವರು ನಮ್ಮ ಅಕ್ಕವ್ರ ಅತ್ತೆ ಮಾವ. ಇದೇ ಥರ ಸುಮಾರು ಒಂದು ಕತ್ಲಾಗೋ ಗಂಟ ಅಂದರೆ 1 ಅವರ್ ಕುಣಿತ ಮಾಡ್ತಾರೆ. ಇದ್ರ ಪ್ರಾಪರ್ ನೇಮ್ ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ನೀವು ಯಾರಾದರೂ ಹಾಸನ ಕಡೆ ನೋಡ್ತಾ ಇದ್ರೆ ಇದ್ರದ್ದು ನೇಮ್ ಏನಂತಾರೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ಥರ ಎಲ್ಲ ಶಾಸ್ತ್ರ ಗೊತ್ತಾ ಅಂತ ಹೇಳಿ. ಇದೆಲ್ಲ ನಾವು ನೋಡ್ತಾ ನಿಂತ್ಕೊಂಡಿದ್ವಿ. ಸುಮಾರು ಒಂದು 6 ಗಂಟೆ 6:30 ಆಗಿತ್ತು. ನಾವು ಬೆಂಗಳೂರಿಂದ ಬರೋರೆಲ್ಲ ಬಂದಿದ್ವಿ. ಊರಿಂದ ನಮ್ಮ ಮಾವವ್ರು ಬರೋರು ಇದ್ದರು, ಅವರು ಈ ಟೈಮಿಗೆ ಬಂದರು. ಊರಿಂದ 1 ಕಾರ್ ಬಂತು, ನಾವು ಬೆಂಗಳೂರಿಂದ 3 ಕಾರಲ್ಲಿ ಬಂದಿದ್ವಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇದನ್ನು ನಾವು ನೋಡಿರಲಿಲ್ಲ, ಇದೆ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಅಲ್ಲಿ ಕಾರಿಂದ ಇಳಿತಾ ಇದ್ದಾರಲ್ಲ, ಅವರೇ ಊರಿಂದ ಬಂದಿದ್ದವರು. ಅವರು ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ರು, ಅವರು ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು. ನಮ್ಮ ಮಾವ, ನಮ್ಮ ಮಾವನ ಮಗ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದರು. ಅವ್ರನ್ನ ಮಾತಾಡಿಸ್ತಿದ್ದಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ನಿಂತಿರೋರೆಲ್ಲ ನಮ್ಮ ಅಕ್ಕನ ಫ್ಯಾಮಿಲಿ. ನಾನು ಈ ಥರ ರೆಡಿಯಾಗಿದ್ದೆ. ನಾನು ಫುಲ್ ಈ ಡ್ರೆಸ್ ತೋರ್ಸೋಕ್ಕಾಗಿಲ್ಲ ನಿಮಗೆ. ಈ ಡ್ರೆಸ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಇದ್ರ ಫೋಟೋ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇಷ್ಟರಲ್ಲಿ ಅಲ್ಲಿ ಸಂಜೆ ಆಗೋಗಿತ್ತು, ಒಂದು 7 ಗಂಟೆ ಅನಿಸುತ್ತೆ. ಆದರೂ ಸ್ವಲ್ಪ ಬೆಳಕಿತ್ತು. ಇಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ, ಕ್ಲಾರಿಟಿನೂ ಇಲ್ಲ ಅಷ್ಟು. ಆದರೂ ನಿಮ್ಗೆ ಇದೆಲ್ಲ ವಿಡಿಯೋ ತೋರಿಸ್ಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಇದನ್ನು ಹೊತ್ಕೊಳ್ಳೋಕ್ಕೆ ಇನ್ನೊಬ್ಬರು ಬರೋರಿದ್ರು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇವರು ನಮ್ಮ ಅಕ್ಕವ್ರ ಭಾವ. ಇದು ನೆಲದಲ್ಲಿ ಇಡಬಾರ್ದು ಅಂತ ಇಟ್ಕೊಂಡಿದ್ದಾರೆ. ಇವರು ಬರೋರು. ಇವ್ರು ತುಂಬ ಚೆನ್ನಾಗಿ ಕುಣಿತ ಮಾಡಿದ್ರು. ನನಗೆ ಈ ಥರ ಎಲ್ಲ ನೋಡ್ತಾ ಇದ್ರೆ ಕಾಂತಾರ ಮೂವಿನೇ. ದೇವ್ರ ಮುಂದೆ ಈ ಥರ ಕುಣಿತ ಎಲ್ಲ ನೋಡ್ತಾ ಇರಲಿಲ್ವಲ್ಲ ನಾವು ಯಾವತ್ತೂ. ಈಗ ಒಂದು ಕ್ಲಿಪ್ಪಿಂಗ್, ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ಚೆನ್ನಾಗಿದೆ. ಇದು ನೋಡ್ತಾ ನೋಡ್ತಾ ಕತ್ಲೆ ಇವ್ರದಿಂದ ನೋಡಿ ಮನೆ ಈ ತರ ಕಾಣಿಸ್ತಾ ಇತ್ತು ಲೈಟಿಂಗ್. ಈ ಮನೆದು ಹೋಮ್ ಟೂರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ. ಇಲ್ಲ ಅಲ್ಲೇ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ, ಸ್ವಲ್ಪ ದೂರ ಬಂದಿದ್ದೀವಿ. ಇಲ್ಲಿ ನಮ್ಮ ಇನ್ನೊಬ್ರು ದೊಡ್ಡಮ್ಮನ ಮಗಳು, ಅವ್ರ ಮಗಳನ್ನ ಇಲ್ಲಿ ನಮಸ್ಕಾರ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ದೇವ್ರ ಮೇಲೆ ಕೂರಿಸಿದ್ರು ನೋಡಿ, ಯಾವ ಥರ ನಿಂತಿದ್ದಾಳೆ. ಆ ಸೌಂಡನ್ನು ಕೇಳಿಸ್ಕೊಂಡು. ಅವಳಿಗಿನ್ನೂ 7 ಮಂತ್ಸ್. ಈಗ ದೇವರು ಮನೆ ಮುಂದೆ ಬಂದಿದೆ ಆಲ್ರೆಡಿ. ಇಲ್ಲಿ ಮತ್ತೊಂದು ಸಲ ಪೂಜೆ ಮಾಡಿ ಆರತಿ ಮಾಡಿ ಒಳಗಡೆ ಕರ್ಕೋತಾರೆ. ಒಳಗಡೆ ಕರ್ಕೊಂಡು ಉಯ್ಯಾಲೆ ಥರ ಮಾಡಿ ಅದಕ್ಕೆ ಹಾಕಿ ತೂಗ್ತಾರೆ.
ಇಲ್ಲಿ ಕೂಡ ಪೂಜೆ ಮಾಡ್ತಾರೆ. ಮೊದಲು ಈ ಥರ ಮುಖವಾಡ ಥರ ಇರೋ ದೇವ್ರನ್ನ ಒಳಗಡೆ ಕರ್ಕೊಂಡಿದ್ದಾರೆ. ಈ ಎಲ್ಲ ದೇವ್ರಿಗೂ ಕಾಲು ತೊಳೆದು ಪೂಜೆ ಮಾಡಿ ಒಳಗಡೆ ಕರ್ಕೋತಾರೆ ದೇವರು ಹೊತ್ಕೊಂಡಿರೋರಿಗೆ. ಮೊದಲು ಈ ದೇವರು ಒಳಗಡೆ ಹೋಗ್ತಾ ಇದೆ ನೋಡಿ, ತಲೆ ಬಗ್ಸ್ಕೊಂಡು. ಮನೆ ದೇವ್ರನ್ನ ಕರೆಸ್ಕೊಳ್ತೀವಿ ಅಂತ ಇದು ಹರಕೆ ಇತ್ತಂತೆ. ಇವರು ಮನೆ ಕಟ್ಟಿ ಆದಮೇಲೆ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ನೋಡಿ ದೇವರಿಗೆ. ಮೊದಲೇ ಹೇಳ್ದಂಗೆ ಆರತಿ ಮಾಡ್ತಾ ಇರೋರು ಇವರೇ ನಮ್ಮ ಅಕ್ಕ, ಇವ್ರದ್ದೇ ಗೃಹ ಪ್ರವೇಶ. ದೇವ್ರ ಪೂಜೆ ಬಗ್ಗೆ ದೇವ್ರ ಕುಣಿತ ಅಂತ ಹೇಳೋದ್ರಲ್ಲಿ ನಾನು ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಯಾಕಂದರೆ ನಾನು ಈ ಥರ ಶಾಸ್ತ್ರ ನೋಡಿರೋದು ದೇವರು ಹೊತ್ಕೊಂಡಿರೋರೇ ಡ್ಯಾನ್ಸ್ ಮಾಡೋದಂದರೆ ಕುಣಿತ ಮಾಡೋದನ್ನ ನೋಡಿರೋದಿದೆ ಫಸ್ಟ್ ಟೈಮು. ಯಾವ ಥರ ವರ್ಡ್ನ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ, ಇಲ್ಲ ನಮ್ಮ ಕಡೆ ಯಾವ ಥರ ಹೇಳ್ತಾರೋ ಅದನ್ನು ಹೇಳಿದ್ದೀನಿ. ನಿಮ್ಮ ಹಾಸನ ಸೈಡ್ ಅವ್ರು ಯಾರಾದರೂ ನೋಡ್ತಾ ಇದ್ದರೆ ಕರೆಕ್ಟಾಗಿ ಹೇಳಿ. ಯಾಕಂದರೆ ನಾನು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋದಲ್ಲಿ ಒಬ್ಬರು ಇದು ಕಪಾಳಮ್ಮ ತಾಯಿ ದೇವಿ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ. ನನಗೆ ಈ ದೇವ್ರ ಹೆಸರೇನು ಅಂತಲೂ ಗೊತ್ತಿಲ್ಲ. ಆರತಿ ಮಾಡಿ ಒಳಗಡೆ ಕರ್ಕೊಂಡು ಬಂದು ಈ ಥರ ಉಯ್ಯಾಲೆ ಥರ ಮಾಡಿ ಹಗ್ಗದಲ್ಲಿ ತೂಗ್ತಾರೆ. ನಾವು ದೇವ್ರನ್ನ ತೂಗೋದು ಅಂತಲೇ ಹೇಳೋದು. ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನೈಟ್ ಟೈಮು ನೋಡಿ ಮನೆ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಾ ಇದೆ ಲೈಟಿಂಗ್ಸಲ್ಲಿ. ಒಂದು 1 BHK ರೆಂಟೆಡ್ ಹೌಸ್ ಮತ್ತು 2 BHK ಅವ್ರಿಗೆ ಇರೋದಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ. ಇವರು ನಮ್ಮ ಆಂಟಿ, ಅಂದರೆ ನಮ್ಮ ಅಕ್ಕವ್ರ ಅಮ್ಮ. ಮೊದಲು ಎಲ್ಲ ಪೂಜೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಿರಿಯರ ಆಶೀರ್ವಾದ ಇರಬೇಕು ಅಂತ ಈ ಥರ ಎಲ್ಲರ ಹತ್ರನೂ ಪಾದ ಪೂಜೆ ಮಾಡಿಸಿ ಆಶೀರ್ವಾದ ತಗೊಳ್ಳೋಕೆ ಹೇಳ್ತಾ ಇದ್ದಾರೆ ಪುರೋಹಿತರು. ನಮ್ಮ ಅಕ್ಕನ ಮಗನೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೋಗಿದ್ದಾನೆ. ಇದು ನಮ್ಮ ಅಕ್ಕವ್ರ ಅಮ್ಮಂಗೆ ಮಾತ್ರ ಅಲ್ಲ, ನಮ್ಮ ಅಕ್ಕವ್ರ ಅತ್ತೆ ಮಾವಾಗೂ ಪಾದ ಪೂಜೆ ಮಾಡಿಸಿ ಆಶೀರ್ವಾದ ತಗೊಳಕ್ಕೆ ಹೇಳಿದ್ದಾರೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇದೆಲ್ಲ ಆದಮೇಲೆ ನವಗ್ರಹ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜೆಗೆ ನಮ್ಮ ಅಕ್ಕವ್ರ ಅತ್ತೆ ಮಾವ ಕೂತಿದ್ರು. ಇವರೇ ನಮ್ಮ ಅಕ್ಕವ್ರ ಅತ್ತೆ ಮಾವ. ಪೂಜೆ ಎಲ್ಲ ಪುರೋಹಿತರು ತುಂಬ ಚೆನ್ನಾಗಿ ಮಾಡಿಕೊಟ್ರು, ಡೀಟೈಲಿಂಗ್ ಆಗಿ ಮಾಡಿಕೊಟ್ಟಿದ್ದಾರೆ. ನೈಟ್ ಪೂಜೆ ಮಾತ್ರ ಅಲ್ಲ, ಬೆಳಿಗ್ಗೆ 4 ಗಂಟೆಯಿಂದನೂ ಪೂಜೆ ಇತ್ತು. ಗಂಗೆ ಪೂಜೆ, ಹಸುನ ಕರ್ಕೊಬಂದು ಪೂಜೆ ಮಾಡಿಸಿದ್ದಾರೆ, ಹಾಲು ಉಕ್ಸಿದ ಶಾಸ್ತ್ರ ಮತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಅಂದರೆ ಸೇರು ಹೊದ್ದು ಒಳಗಡೆ ಬರೋದು. ಬೆಳಗಿಂದ ಎಲ್ಲ ಶಾಸ್ತ್ರ ವಿಡಿಯೋಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇದು ನೈಟಲ್ಲಿ ಏನು ಪೂಜೆ ಆಗಿತ್ತೋ ಅದು ಮಾತ್ರ. ಪುರೋಹಿತರು ಮಾತ್ರ ಎಲ್ಲ ಪೂಜೆದು ಅರ್ಥ ಹೇಳಿ ಡೀಟೈಲಾಗಿ ಮಾಡ್ತಾಯಿದ್ರು. ತುಂಬ ತಾಳ್ಮೆಯಿಂದ ಮಾಡ್ತಾಯಿದ್ರು. ನಾವೇ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಟೈಮಿಗೆ ಕರೆಕ್ಟಾಗಿ ಮಾಡಬೇಕು ಅಂತ ಮಾಡಿದ್ರು, ಪೂಜೆ ಸಮಾಧಾನವಾಗಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಅವರು ಸಮಾಧಾನವಾಗಿ ಮಾಡ್ತಾಯಿದ್ರು. ಎಲ್ಲ ಪೂಜೆನೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸದಾಗಿ ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡಿರೋದು, ನನಗೂ ಕೂಡ ಸಪೋರ್ಟ್ ಮಾಡಿ. ದೇವ್ರನ್ನ ಇಲ್ಲಿ ಕೂರಿಸಿದ್ದಾರೆ ನೋಡಿ, ಇದನ್ನ ಬೆಳಿಗ್ಗೆ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಎಲ್ಲ ವಿಡಿಯೋಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.